ಆಕಾಶದಲ್ಲಿ ಆರಾಮಾಗಿ ಹಾರಾಡ್ತಿರೋ ಹಕ್ಕಿ ದಾರಿ ತಪ್ಪಿ ಬೇಟೆಗಾರನ ಬಲೆಗೆ ಬಿದ್ದು ಒತ್ತಾಡ್ತಿದೆ. ಅದನ್ನ ನೋಡ್ತಾ ಖುಷಿ ಪಡೋಕ್ಕಾಗುತ್ತಾ ಹೇಳಿ? ನಾವು ಕಟ್ಟಿರೋ ಸುಳ್ಳಿನ ಜಾಲದಲ್ಲಿ ಅರ್ಜುನ್ ಅವ್ರಿಗೆ ಗೊತ್ತಿಲ್ಲದೆ ಸಿಕ್ಕಾಕೊಂಡಿದ್ದಾರೆ. ನೀವು ಹೇಳ್ತಿರೋದು ನಿಜ ಕರ್ಣ ಸರ್. ಒಂದ್ ಕಡೆ ನಾವು ಹೇಳಿದ ಸುಳ್ಳು ನಮ್ಮನ್ನ ಇಷ್ಟೊಂದು ನುಂಗ್ತಾ ಇದೆ, ಆದ್ರೆ ಈಗ ಆ ಸುಳ್ಳು ನಮ್ಮನ್ನ ಮೀರಿ ಮುಂದಕ್ಕೆ ಹೋಗ್ತಾ ಇದೆ. ಅದ್ರ ಒಳಗಡೆ ಸಿಕ್ಕಾಕೋತಾ ಇರೋದು ಅರ್ಜುನ್. ನನಗೂ ಅವ್ರನ್ನ ನೋಡ್ತಿದ್ರೆ ತುಂಬಾ ಪಾಪ ಅನ್ಸ್ತದೆ. ನನಗೆ ಅರ್ಜುನ್ ಮೇಲೆ ದ್ವೇಷ ಮೂಡಿದ್ ನಿಜ, ಆದ್ರೆ ಅವ್ರು ಕೆಟ್ಟವ್ರು ಅನ್ನೋ ಕಾರಣಕ್ಕಲ್ಲ, ನಿಮ್ಮನ್ನ ಇಷ್ಟಪಡ್ತಾ ಇದ್ರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಪ್ರೀತಿಸಿದ್ರೆ ಈ ರೀತಿ ಹೊಟ್ಟೆ ಕಿಚ್ಚಾಗ್ಬೋದು ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಆದ್ರೆ ಅರ್ಜುನ್ ಒಳ್ಳೆತನ ಮುಗ್ಧತೆ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ. ಇದ್ರಲ್ಲಿ ಅವ್ರ ತಪ್ಪು ಏನಿದೆ? ನಾವು ಮಾಡ್ತಿರೋ ನಾಟಕಕ್ಕೆ ಅರ್ಜುನ್ ಅವರು ಬಲಿ ಆಗ್ಬಾರ್ದು ಅಷ್ಟೇ. ಅಪ್ಪ ಎಂತೆಂಥವ್ರನ್ನೋ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ದು ಸುಳ್ಳಾಯ್ತು. ಅರ್ಜುನಲ್ಲಿ ತಪ್ಪು ಹುಡುಕ್ಬೇಕು ಅಂತಾನೆ ಕಾಯ್ತಾ ಇದ್ದೆ, ಆದ್ರೆ ಅವರಲ್ಲಿ ಪ್ರಾಮಾಣಿಕತೆ ಇದೆ, ಎಲ್ಲದನ್ನು ಮೆಚೂರ್ಡ್ ಆಗಿ ನಿಭಾಯಿಸೋ ಶಕ್ತಿ ಇದೆ. ಇದೆಲ್ಲ ಮೀರಿ ಒಳ್ಳೆ ಹೃದಯ ಇದೆ. ನನಗೆ ಬೇರೆ ಥರನೇ ಆತಂಕ ಶುರುವಾಗಿದೆ. ಬೇರೆ ತರ ಆತಂಕ ಅಂದ್ರೆ? ಅಪರಾಧಿ ಪ್ರಜ್ಞೆ, ಗಿಲ್ಟ್ ಫೀಲ್ ಆಗ್ತಿದೆ. ಇಂಥ ಒಳ್ಳೆ ವ್ಯಕ್ತಿನ ನಮ್ಮ ಪರ್ಸನಲ್ ಪ್ರಾಬ್ಲಮ್ ತಂದು ಎಳ್ದಾಡ್ತಾ ಇದ್ದೀವಿ. ಸುಮ್ಮನೆ ಪರೀಕ್ಷೆ ಮಾಡ್ತಾ ಇದ್ದೀವಿ. ನನಗಂತೂ ನಾವು ತುಂಬ ಬಾಲಿಶ್ ಆಗಿ ನೋಡ್ಕೋತಾ ಇದೀವಿ ಅಂತ ಅನಿಸ್ತಾ ಇದೆ. ವಿ ಆರ್ ಆಕ್ಟಿಂಗ್ ರಿಯಲಿ ಸೋ ಸಿಲಿ. ಅವ್ರು ಒಳ್ಳೆಯವರಾಗಿರೋದೇ ತಪ್ಪು ಅನ್ನೋ ಥರ ಇದೆ. ಸೀರಿಯಸ್ಲಿ ನನಗೆ ನನ್ನ ಬಿಹೇವಿಯರೇ ತುಂಬ ಬೇಜಾರಾಗ್ತಿದೆ. ಇಷ್ಟಕ್ಕೂ ಇದರಲ್ಲಿ ಅರ್ಜುನ್ ಅವ್ರ ತಪ್ಪು ಏನೂ ಇಲ್ಲ. ನಿಜ ಸರ್, ಇದರಲ್ಲಿ ನಾವೇ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ಇನ್ಮೇಲೆ ತಪ್ಪು ಕಂಟಿನ್ಯೂ ಆಗಬಾರ್ದಂದ್ರೆ ಇದಕ್ಕೊಂದು ದಾರಿ ಇದೆ. ಏನದು? ಸಾಕು ನಿಧಿ, ನನ್ನ ಪ್ರೀತಿ ಬಗ್ಗೆ ಮುಚ್ಚಿಟ್ಟಿರೋ ಎಲ್ಲ ಸತ್ಯನೂ ನಿತ್ಯ ಹೇಳ್ಬಿಡಿ. ಇನ್ಯಾವ ಆಟ ಬೇಡ, ಯಾವ ಮೋಸ ಬೇಡ, ತಡ ಮಾಡೋದಂತೂ ಬೇಡವೇ ಬೇಡ. ಖಂಡಿತ ಹೇಳ್ತೀನಿ ಸರ್, ಇನ್ಮೇಲೆ ಯಾವುದೇ ಮುಚ್ಚುಮರೆ ಇಲ್ಲ. ತಡ ಮಾಡಿದ್ರೆ ಕಾಲ ನಮ್ಮ ಕೈ ತಪ್ಪು ಹೋಗುತ್ತೆ. ನಾನು ಅಕ್ಕಂಗೆ ಎಲ್ಲ ಸತ್ಯನೂ ಹೇಳ್ತೀನಿ. ಏನೇ ಕಷ್ಟ ಆದರೂ ನಾವು ಅದನ್ನು ಎದುರಿಸಲೇಬೇಕು ನಿಧಿ. ಆಗಲೇ ಅಪ್ಪನ ಆಟಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಕ್ಕಾಗೋದು. ಈ ಸಲ ಸತ್ಯ ಹೊರಗೆ ಬರಲೇಬೇಕು. ಎಲ್ಲರೂ ಎದುರುಗಡೆ ನಾವು ಒಂದು ಆಗಲೇಬೇಕು. ಖಂಡಿತ ಆಗುತ್ತೆ ಸರ್. ಏನಣ್ಣ ಒಬ್ಬನೇ ನಗ್ತಾ ಇದೆಯಾ? ನೋಡಲ್ಲಿ, ಆ ಟೆನ್ಷನ್ನು, ಆ ಚಡಪಡಿಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಸಂತೋಷ ಆಗದೆ ಇರುತ್ತಾ? ನಾನು ಕಾಯ್ತಾ ಇದ್ದೀನಿ. ಕಾಯೋದಾ? ಯಾವುದಕ್ಕೆ? ಕರ್ಣನ ಲೈಫ್ನ ಬಿಗ್ಗೆಸ್ಟ್ ಟ್ರಾಜಿಡಿ, ಐ ಮೀನ್ ದುರಂತ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ. ನಿಧಿಯಿಂದ ಕರ್ಣನ ಹೃದಯ ಪೀಸ್ ಆಗತ್ತೆ. ನಿಧಿಯಿಂದಾನಾ? ಅಂದ್ರೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಇಷ್ಟು ವರ್ಷ ನಾನು ಸುಮ್ಮನೆ ಬದುಕಿಲ್ಲ ತಾರ. ಆಟ ಹೇಗೆ ಆಡಬೇಕು ಅಂತ ಚೆನ್ನಾಗಿ ಕಲ್ತಿದ್ದೀನಿ. ವಿಷದ ಬೀಜ ಬಿತ್ತೋದು ಹೇಗೆ, ಅದರಿಂದ ಅದ್ಭುತವಾದ ಫಲ ತೆಗೆಯೋದು ಹೇಗೆ ಅಂತ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನ್ನ ಮರ್ಯಾದೆ ಬಗ್ಗೆ ಸಮಾಜ ಪ್ರಶ್ನೆ ಮಾಡಬಾರ್ದು ಅಂತ ಅವ್ರು ಮಾಡಿರೋ ದೊಡ್ಡ ತ್ಯಾಗ ನಿಧಿ ಇದು. ಮಗುನೇ ಬೇಡ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೆ. ಕಂದನ್ನ ಸಾಕೋ ಅರ್ಹತೆ ನನಗಿಲ್ಲ ಅಂತ ನನಗೆ ಅನ್ಸ್ಬಿಟ್ಟಿತ್ತು. ಆದ್ರೆ ನನ್ನ ತಡೆದಿದ್ದು ಕರ್ಣನೇ. ಒಂದು ಸ್ವಲ್ಪನೇ ಯೋಚನೆ ಮಾಡಿದೆ, ನನ್ನ ಮಗುಗೆ ತಂದೆ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಜವಾಬ್ದಾರಿನ ಕರ್ತವ್ಯ ಅನ್ಕೊಂಡು ಕರುಣೆಯಿಂದನೂ ಮಾಡಿದ್ದಲ್ಲ, ಒಳ್ಳೆ ಮನಸ್ಸಿಂದ ಮಾಡಿದ್ರು. ಹೆಣ್ಣು ಒಂಟಿಯಾಗಿ ಬದುಕ್ಬೋದು ನಿಧಿ, ಒಂದು ಹಂತದವರೆಗೂ ಸಮಾಜನೂ ಒಪ್ಕೊಳ್ಳುತ್ತೆ. ಆದ್ರೆ ಒಂಟಿಯಾಗಿ ಅವಳು ಮಗುವಿನ ಜೊತೆ ಬದುಕೋ ಹೆಣ್ಣನ್ನ ಸಮಾಜ 100 ಪ್ರಶ್ನೆ ಮಾಡುತ್ತೆ. ಬದುಕು ಮುಗಿದ್ರು
ಅವಳ ಹೋರಾಟ ಮಾತ್ರ ಮುಗಿಯಲ್ಲ. ಇದನ್ನೆಲ್ಲ ಕರ್ಣನೇ ನನ್ಗೆ ಹೇಳಿದ್ ಗೊತ್ತಾ. ಆದ್ರೆ ಅವ್ರು ನನ್ನ ಪರಿಸ್ಥಿತಿ ಬಗ್ಗೆ ಎಷ್ಟು ಆಳವಾಗಿ ಯೋಚಿಸಿರ್ಬೇಡ. ಅವ್ರ ಒಳ್ಳೆತನನ ನಾನು ದುರುಪಯೋಗ ಪಡಿಸ್ಕೋತಿದ್ದೀನಿ ಅಂತ ನಿನ್ಗನ್ಸ್ಬೋದು ನಿಧಿ. ನನಗೂ ಮೊದಲು ಹಾಗೆ ಅನ್ನಿಸ್ತಿತ್ತು. ನನ್ನಂತೋಳು ಅವ್ರಿಗೆ ಹೊಂದಲ್ಲ ಅಂತ ನನಗೂ ಅನ್ಸಿದೆ. ಬೇರೆಯವ್ರನ್ನ ಪ್ರೀತಿಸಿ ಅವ್ರ ಮಗುನು ಪಡೆದಿರೋಳು ನಾನು. ಇಂಥ ನನಗೆ ಹೃದಯದಲ್ಲಿ ಯಾವುದೇ ಕಲ್ಮಶನೇ ಇಲ್ದಿರೋ ಕರ್ಣ ಸರಿ ಹೊಂದಕ್ಕೆ ಸಾಧ್ಯನಾ? ಅವ್ರ ಸುಂದರವಾಗಿರೋ ಬದುಕೊಳಗೆ ಕಾಲಿಡೋ ಯೋಗ್ಯತೆ ಆದ್ರೂ ನನಗಿದೆಯಾ? ಆದ್ರೆ ಇನ್ನೊಂದ್ಸಲ ಅನ್ಸುತ್ತೆ, ನನ್ನ ಹಳೆ ಕಹಿ ಘಟನೆಗಳನ್ನೆಲ್ಲ ನೆನಪಿಸ್ದೆ ನನ್ನ ಮಗುಗೆ ಪ್ರೀತಿ ಕೊಡೋ ತಂದೆ ಆಗಕ್ಕೆ ಕರ್ಣಂಗೆ ಮಾತ್ರ ಸಾಧ್ಯ ಅಂತ. ಅವ್ರು ನನ್ನ ಜೀವನದ ಎರಡನೇ ಅವಕಾಶ ಮಾತ್ರ ಅಲ್ಲ ನಿಧಿ, ನನ್ನ ಮಗುವಿನ ಭರವಸೆ, ಭವಿಷ್ಯ ಎಲ್ಲ. ಪ್ರತಿ ಮಗುನು ಬಯಸೋ ಅಂತ ದಿ ಬೆಸ್ಟ್ ಫಾದರ್. ಒಂದ್ ಕಡೆ ಅಪರಾಧಿ ಭಾವ, ಭಯ, ಇನ್ನೊಂದ್ ಕಡೆ ಬದುಕಿನ ಹೊಸ ಆಸೆ. ಎರಡರ ಮಧ್ಯೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಒಂದೊಂದ್ಸಲ ಅನ್ಸುತ್ತೆ ಎಲ್ಲ ಭಾವನೆಗಳನ್ನ ಹೋಗಿ ಕರ್ಣನ ಹತ್ರ ಹೇಳ್ಕೊಂಬಿಡ್ಲಾ ಅಂತ. ಆದ್ರೆ ಇನ್ನೊಂದ್ಸಲ ಅನ್ಸುತ್ತೆ ಹೇಗ್ ಹೇಳ್ಕೊಳ್ಳಿ ಅಂತ. ಬರೀ ಮಗುಗೋಸ್ಕರ ಮಾತ್ರ ಅಲ್ಲ ನಿಧಿ, ಹಾಗೆ ಹೇಳಿದ್ರೆ ಸುಳ್ಳಾಗುತ್ತೆ. ನಾನು ಕರ್ಣನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ.